Praise the Lord. Praise the Lord. Praise the Lord. Praise the Lord. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಪಿತಾ ದೇವನಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ಪಾವನಾತ್ಮರಿಗೆ ಸ್ತೋತ್ರ, ಇಂದು ಎಂದೆಂದಿಗೂ. ಪಿತಾ ದೇವನಿಗೆ ಸ್ತೋತ್ರ, ದೇವಕುಮಾರನಿಗೆ ಸ್ತೋತ್ರ, ಪಾವನಾತ್ಮರಿಗೆ ಸ್ತೋತ್ರ, ಇಂದು ಎಂದೆಂದಿಗೂ. ಇಂದು ಎಂದೆಂದಿಗೂ. Praise the Lord. Praise the Lord. Praise the Lord. Praise the Lord. ಸ್ತುತಿಗಳ ಮಧ್ಯೆ ಜೀವಿಸುವ ಪ್ರಭು ಯೇಸು, ನಾವು ದೇವರ ಸಾಮ್ರಾಜ್ಯವನ್ನು ಕುರಿತು ಧ್ಯಾನಿಸುತ್ತಾ ದೇವರನ್ನು ಆರಾಧಿಸುವ ಒಂದು ಸುಂದರವಾದ ಗಳಿಗೆಯನ್ನು ದೇವರೇ ನಮಗೆ ಕೊಟ್ಟಿದ್ದಾರೆ. ಎಲ್ಲರೂ ಒಮ್ಮೆ ನಮ್ಮ ಕರಗಳನ್ನು ಚಾಚುತ್ತಾ Praise the Lord. 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 ಪ್ರಿಯರೇ, ದೇವರು ನನ್ನನ್ನು ಪ್ರೀತಿಸುತ್ತಾರೆ, ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. ಈ ದೇವರ ಪ್ರೀತಿ ಅತಿ ಶ್ರೇಷ್ಠವಾದದ್ದು. ಆ ದೇವರ ಪ್ರೀತಿಯನ್ನು ನಾವು ಅರಿಯಬೇಕು, ಅನುಭವಿಸಬೇಕು. ದೇವರು ನನ್ನೊಡನೆ ಹಾಗೂ ನಿಮ್ಮೊಡನೆ ವಾಸ ಮಾಡುತ್ತಾ ಇದ್ದಾರೆ. ನಮ್ಮೊಡನೆ ವಾಸ ಮಾಡುವ ದೇವರು ನಮ್ಮನ್ನು ಕುರಿತು ಒಂದು ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಕುರಿತು ನನಗೆ ಒಂದು ಪದ್ಧತಿ ಉಂಟು, ಅದು ಅಹಿತದ ಪದ್ಧತಿ ಅಲ್ಲ, ಅದು ಶ್ರೇಷ್ಠವಾದ ಪದ್ಧತಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಬೇರೆ ದೇವರು ಪ್ರೀತಿ ಸ್ವರೂಪಿ, ಆತ್ಮಸ್ವರೂಪಿ, ಜ್ಞಾನ ಸ್ವರೂಪಿ. ಆ ದೇವರನ್ನು ಆರಾಧಿಸುವುದು ನಮ್ಮೆಲ್ಲರ ಭಾಗ್ಯ. ನಾವು ಈ ಸುಂದರವಾದ ಈ ರಾತ್ರಿ ಸಮಯದಲ್ಲಿ ಈ ತಪಸ್ಸು ಕಾಲದ 12ನೇ ದಿನದ ಧ್ಯಾನವನ್ನ ನಾವು ಚಿಂತಿಸ್ತಾ ಇದ್ದೇವೆ. 12 ದಿನಗಳು ಕಳೆದು ಹೋಯಿತು. ಇನ್ನು ನಮ್ಮ ಮುಂದೆ ಇರುವುದು ಕೇವಲ 31 ದಿನಗಳು ಮಾತ್ರ. ನಮ್ಮನ್ನು ನಾವು ನೋಡಿಕೊಳ್ಳುವಂತಹ ಸಮಯಗಳು, ನಾವು ನಮ್ಮನ್ನ ಅರ್ಥೈಸಿಕೊಳ್ಳುವಂತಹ ದಿನಗಳಾಗಿದೆ ಈ ದಿನಗಳು. ಅದಕ್ಕೆ ಮುಂಚಿತವಾಗಿ ನಾವು ಪವಿತ್ರ ಆತ್ಮರನ್ನು ಕೂಗಿ ಕರೆಯೋಣ. ಪವಿತ್ರ ಆತ್ಮರಿಗಾಗಿ ನಾವು ಹಂಬಲಿಸೋಣ. ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚುತ್ತಾ ನಿಮ್ಮ ಕರಗಳನ್ನು ಎದೆಯ ಮೇಲೆ ಇರಿಸಿಕೊಂಡು ಒಂದು ಕ್ಷಣ ಪ್ರಾರ್ಥಿಸಿರಿ. ಒಂದು ಕ್ಷಣ ಪವಿತ್ರಾತ್ಮರಿಗಾಗಿ ಹಂಬಲಿಸಿರಿ. ಅಶಕ್ತಿಯ ಆತ್ಮರು, ಪವಿತ್ರ ಆತ್ಮರು ನಮ್ಮಲ್ಲಿ ಇಳಿದು ಬರುವ ಸಮಯ. ನನ್ನ ಆತ್ಮವನ್ನು ದಾಸದಾಸ್ಯರ ಮೇಲೆ ಸುರಿಸುವನೆಂಬುದಾಗಿ ವಾಕ್ಯ ಹೇಳುತ್ತದೆ. ಯುವಕ ಯುವತಿಯರ ಮೇಲೆ ಸುರಿಸುವನೆಂಬುದಾಗಿ ವಾಕ್ಯ ಹೇಳುತ್ತದೆ. ಮಕ್ಕಳಲ್ಲಿ ಸುರಿಸುವನೆಂಬುದಾಗಿ ವಾಕ್ಯ ಹೇಳುತ್ತದೆ. ಸರ್ವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆ ವಾಕ್ಯವನ್ನು ವಿಶ್ವಾಸಿಸುತ್ತ ಆ ವಾಕ್ಯದಲ್ಲಿ ಒಂದಾಗುತ್ತಾ, ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ, ಓ ಪವಿತ್ರ ಆತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ, ಈ ತಪಸ್ಸು ಕಾಲದಲ್ಲಿ ನನ್ನನ್ನು ನೂತನ ಮನುಷ್ಯನಾಗಿ ಮಾರ್ಪಡಿಸಿರಿ ಎಂದು ನಾವು ಪ್ರಾರ್ಥಿಸೋಣ.
ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹತ್ತಿಸು ಜ್ವಾಲೆಯನು, ಪವಿತ್ರ ರೂಪನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ದಾಸನಲಿ, ಪಾವನನೇ ಪರಮಾತ್ಮನೇ. ಕರೆಯುವ ಪವಿತ್ರ ಆತ್ಮರನ್ನ ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹೊತ್ತಿಸು ಜ್ವಾಲೆಯನು, ಪವಿತ್ರ ರೂಪನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ದಾಸನಲಿ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಮಳೆಯ ನಿಕೃಪೆಗಳನ್ನು ಎನ್ನಲಿ ಸುರಿಸೆಂದು ಹಾರಲಿ. ಆಮೆನ್. ಮಳೆಯ ನಿಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ತುಂಬಿಸು ಶಕ್ತಿಯನು. ಪವಿತ್ರ ಆತ್ಮರು, ಪರಮ ಪವಿತ್ರ ಆತ್ಮರು ಪೆಂತೆಕೋಸ್ತಿನ ದಿನದಲ್ಲಿ ಶಿಷ್ಯರ ಮಧ್ಯೆ ಇಳಿದು ಬಂದರು. ಗಾಳಿಯಾಗಿ ಇಳಿದು ಬಂದರು, ಅಗ್ನಿಯಾಗಿ ಇಳಿದು ಬಂದರು, ಕೆನ್ನಾಲಿಗೆ ರೂಪದಲ್ಲಿ ಒಬ್ಬೊಬ್ಬರ ಮೇಲೆ ಇಳಿದು ಬಂದರು ಎಂಬುದಾಗಿ ಪ್ರೇಷಿತರ ಕಾರ್ಯಕಲಾಪಗಳ 2ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತೇವೆ. ಅದೇ ಅನುಭವ ನಮಗೆ ಇಂದು ಆಗಬೇಕು. ಅಂದು ಪೆಂತೆಕೋಸ್ತನ್ನು ಆಚರಿಸಿ ಪ್ರಯೋಜನವಿಲ್ಲ, ಅವರಿಗೆ ಅನುಭವ. ಆದರೆ ಇಂದು ನನಗೂ ನಿನಗೂ ಯಾವ ಅನುಭವವಿದೆ? ಪೆಂತೆಕೋಸ್ತಿನ ಅನುಭವ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಆಗುತ್ತಾ ಇದೆಯೇ? ಓ ನನ್ನ ಸಹೋದರನೇ ಸಹೋದರಿಯೇ, ಒಂದು ಪಕ್ಷ ನಿನ್ನ ಜೀವಿತದಲ್ಲಿ ಒಂದು ಪೆಂತೆಕೋಸ್ತಿನ ಅನುಭವ ಆದರೆ ನೀನು ನೂತನ ಮನುಷ್ಯರಾಗುತ್ತೀಯ. ನಿನ್ನ ಹೃದಯವು ಶುದ್ಧವಾಗುತ್ತದೆ, ನಿನ್ನ ಆತ್ಮವು ಶುದ್ಧವಾಗುತ್ತದೆ, ನಮ್ಮೆಲ್ಲರ ಜೀವನ ವಾಸನಾಗುತ್ತದೆ. ಹೌದು ಪ್ರಿಯರೇ, ಕೇವಲ ಪವಿತ್ರ ಆತ್ಮರನ್ನು ಕರೆಯೋಣ, ಪವಿತ್ರ ಆತ್ಮರನ್ನು ಕರೆಯೋಣ ಎಂದು ಕೈಗಳನ್ನು ತಟ್ಟಿ ಬರೀ ಹಾಡಿದರೆ ಪವಿತ್ರ ಆತ್ಮರು ಬರುವುದಿಲ್ಲ. When we are go to repentance, ಯಾವಾಗ ನಾನು ಪಶ್ಚಾತ್ತಾಪದ ಜೀವನಕ್ಕೆ ಹೋಗ್ತೇನೆ, ಆಗ ಮಾತ್ರ ಪವಿತ್ರ ಆತ್ಮ.
ಆಗ ಮಾತ್ರ ಪವಿತ್ರ ಆತ್ಮ ನಿನ್ನಲ್ಲಿ ಬರಲು ಸಾಧ್ಯ. ಆಗೊಂದು ಹೊಸ ಪೆಂತೆಕೋಸ್ತಿನ ಅನುಭವ ನನಗೂ ನಿನಗಾಗಲು ಸಾಧ್ಯ. ಎಷ್ಟು ಧ್ಯಾನಗಳಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ, ಕೈ ಚಪ್ಪಾಳೆ ತಟ್ಟುತ್ತಾ ಇದ್ದೇವೆ, ಆಡುತ್ತಾ ಇದ್ದೇವೆ, ಸ್ತುತಿಸುತ್ತಾ ಇದ್ದೇವೆ, ಕುಣಿಯುತ್ತಾ ಇದ್ದೇವೆ. ಅನುಭವವಿಲ್ಲ. ಅದು ಕ್ಷಣದ ಅನುಭವ, ಆ ಸಮಯದ ಅನುಭವ. ಪೆಂತೆಕೋಸ್ತಿನ ಅನುಭವ ನಿನ್ನ ಜೀವಿತದಲ್ಲಿ ಆಗಬೇಕಾದರೆ ನಾನು ಸಂಪೂರ್ಣವಾಗಿ ನನ್ನನ್ನು ನನ್ನ ದೇವರಿಗೆ ಬಿಟ್ಟು ಕೊಡಬೇಕು. ಎಸ್, ವಿ ಆರ್ ಆಲ್ ಸರೆಂಡರ್ ಇನ್ ಫ್ರಂಟ್ ಆಫ್ ಗಾಡ್, ಇನ್ ಫ್ರಂಟ್ ಆಫ್ ಹೋಲಿ ಸ್ಪಿರಿಟ್, ಇನ್ ಫ್ರಂಟ್ ಆಫ್ ಅಬಾ ಫಾದರ್. ತಂದೆ ದೇವರ ಮುಂದೆ ನಾನು ಶರಣಾಗಬೇಕು. ಪ್ರಭು ಯೇಸುವಿನ ಮುಂದೆ ನಾನು ಶರಣಾಗಬೇಕು. ಪವಿತ್ರಾತ್ಮರ ಮುಂದೆ ನಾನು ಶರಣಾಗಬೇಕು. ಹೇಗೆ? ಪಾಪದಿಂದ ಬಿಡುಗಡೆ ಹೊಂದುವುದರ ಮೂಲಕವಾಗಿ. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತನೇ. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತನೇ. ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಕನೇ ನೀ ಬೇಗ ಬಾ. ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಕನೇ ನೀ ಬೇಗ ಬಾ. ಪಾವನನೇ ಪರಮಾತ್ಮನೇ, ಪಾವನಗೊಳಿಸನ್ನ. ಪಾವನನೇ ಪರಮಾತ್ಮನೇ, ಪಾವನಗೊಳಿಸನ್ನ. ಓ ಮಳೆಯ ನಿನ್ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಆಮೆನ್, ಆಮೆನ್. ಓ ಮಳೆಯ ನಿನ್ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ತುಂಬಿಸು ಶಕ್ತಿಯನು. ಪವಿತ್ರ ರೂಪನೇ ತುಂಬಿಸು ಶಕ್ತಿಯನು. ಸ್ವರ್ಗೀಯ ದಾನಗಳ ಸುರಿಸಿ ದಾಸನಳು. ಜಗತ್ತಿನಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಪ್ರಭು ಯೇಸು ಹೇಳಿದರು, ಹೋಗಿ ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿ. ಹೋಗಿ ಜಗತ್ತಿನ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿ ಹೇಳಿದರು. ನಾವು ಬಲಿಪೂಜೆಯ ಕೊನೆಯಲ್ಲಿ ನಾವು ನೋಡಿದ್ದೇವೆ, ಹೋಗಿ ಕ್ರಿಸ್ತನ ಶಾಂತಿ ನಿಮ್ಮಲ್ಲಿರಲಿ, ಲೋಕದಲ್ಲೇ ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿ ಹೇಳುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ಪ್ರವಾದಿಗಳು ಹೇಳುತ್ತಾರೆ, ಪ್ರೇಷಿತರು ಹೇಳುತ್ತಾರೆ, ಪ್ರಭು ಯೇಸು ಹೇಳುತ್ತಾರೆ, ಹೋಗಿ ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿರಿ ಎಂಬುದಾಗಿ. ನಾವೆಷ್ಟು ಮಂದಿ ಸಾರುತ್ತಾ ಇದ್ದೇವೆ? ಎಷ್ಟು ಮಂದಿ ಪ್ರಭು ಯೇಸುವಿಗಾಗಿ ನಾವು ನಡೆಯುತ್ತಾ ಇದ್ದೇವೆ? ನೋಡಿ, ಇವತ್ತು ಪ್ರಾರ್ಥನಾ ಕೂಟಗಳು ಎಷ್ಟೋ ಕಡೆ ನಡೆಯುತ್ತಾ ಇದೆ. ಇಲ್ಲಿಯೂ ಸಹ ನಾವು ನೇರ ಪ್ರಸಾರವಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ, ದೇವರನ್ನು ಸ್ತುತಿಸ್ತಾ ಇದ್ದೇವೆ. ಎಷ್ಟು ಮಂದಿ ಆ ಪ್ರಭುವನ್ನು ಗೌರವಿಸುತ್ತಾ ಆ ದೇವರ ವಾಕ್ಯಕ್ಕೆ ಕಿವಿಗೊಡುತ್ತಾ ನಾವು ಕುಳಿತುಕೊಂಡಿದ್ದೇವೆ? ಎಷ್ಟು ಮಂದಿ ಈ ನೇರ ಪ್ರಸಾರದಲ್ಲಿ ನಾನು ಕುಳಿತು ಆ ಪ್ರಭುವನ್ನು ಆರಾಧಿಸುತ್ತಾ ಇದ್ದೇನೆ? ಹೌದು, ಎಷ್ಟೋ ಜನ ಇದ್ದಾರೆ. ಆನ್ ಮಾಡಿರ್ಬೋದು, ಅಡಿಗೆ ಮನೆಯಲ್ಲಿ ಪಾತ್ರೆ ತಿಕ್ತಾ ಇರ್ಬೋದು, ಅಡಿಗೆ ಮನೆಯಲ್ಲಿ ಊಟ ಮಾಡ್ತಾ ಇರ್ಬೋದು, ಚಾಪೆ ಮೇಲೆ ಕುತ್ಕೊಂಡಿರ್ಬೋದು, ಕಾಲ ಮೇಲೆ ಕಾಲಿ ಹಾಕಿ ಕೂತಿರ್ಬೋದು, ಮಾತಾಡ್ತಾ ಇರ್ಬೋದು. ಎಲ್ಲಿಯೋ ಮನಸ್ಸು, ಎಲ್ಲಿಯೋ ದೇಹ, ಎಲ್ಲಿಯೋ ಚಿಂತನೆ ಇರಬಹುದು. ಇಲ್ಲ, ಪವಿತ್ರಾತ್ಮವನ್ನು ಧರಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಜಗದಲ್ಲಿ ನಾನು ನೆಲೆಸಲು, ಕ್ರಿಸ್ತನ ಶಾಂತಿಯನ್ನು ನಾನು ಪಡೆದುಕೊಳ್ಳಬೇಕಾದ್ರೆ ಮೊದಲು ನಾನು ನನ್ನನ್ನು ನನ್ನ ದೇವರಿಗೆ ಸಮರ್ಪಿಸಬೇಕು.
ದೇವರಿಗಾಗಿ ಸಮರ್ಪಿಸುವಂತ ಸಮಯವನ್ನ ನಾನು ಗೌರವಿಸಬೇಕು. When we are all respected the word of God, we are all God blessing. ನಾವು ಯಾವಾಗ ದೇವರ ವಾಕ್ಯವನ್ನು ಗೌರವಿಸುತ್ತೇವೆ ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಇಲ್ಲದಿದ್ದರೆ ಖಂಡಿತವಾಗಿ ಪಡೆದುಕೊಳ್ಳುತ್ತೇವೆ. ಎಲ್ಲ ಸುಮ್ಮನೆ ಊಟಾಟಿಕೆಗಳಷ್ಟೇ. ಪ್ರಿಯರೇ, ನಾವು ದೇವರ ಸಾಮ್ರಾಜ್ಯಕ್ಕಾಗಿ ಆತೊರೆಯಬೇಕಾದರೆ ನನ್ನನ್ನು ನಾನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ನಾವು ಈ ಹಾಡಿನ ಮೂಲಕವಾಗಿ ಆಡ್ತಾ ಇದ್ದೇವೆ. ಪವನಾತ್ಮರೇ ಇಳಿದು ಬನ್ನಿರಿ, ಇಳಿದು ಬನ್ನಿರಿ, ದಹಿಸುವ ಅಗ್ನಿಯೇ ಇಳಿದು ಬನ್ನಿರಿ. ಯಾಕೆ ದಹಿಸುವ ಅಗ್ನಿ? ನಮ್ಮಲ್ಲಿರುವ ಕೆಟ್ಟ ಕಲ್ಮಶವಾದ ಚಿಂತನೆಗಳನ್ನ, ಪಾಪಗಳನ್ನ, ಮೋಹಗಳನ್ನ, ಕಾಮಗಳನ್ನ, ಅಹಂಕಾರಗಳನ್ನ, ಅಹಂಭಾವವನ್ನ, ನಾನತ್ವವನ್ನ, ಇವೆಲ್ಲವನ್ನು ದಹಿಸುವಂತೆ ಪವಿತ್ರಾತ್ಮನ ಕರೆಯುತ್ತಾ ಇದ್ದೇವೆ. ಪವಿತ್ರ ರೂಪನೇ ತುಂಬಿಸು ಶಕ್ತಿಯಿಂದ ತುಂಬಿಸಿ ಎಂಬುದಾಗಿ ಕೇಳ್ತಾ ಇದ್ದೇವೆ. ಸ್ವರ್ಗೀಯ ವರದಾನಗಳನ್ನು ನನಗೆ ಕರುಣಿಸಿರಿ ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ಆದರೆ ನಾವು ಸಿದ್ಧರಾಗಿದ್ದೇವಾ? ಇಲ್ಲ. ನಮಗೆ ಅನುಭವ ಆಗ್ತಾ ಇದೆಯಾ? ಇಲ್ಲ. ಎಷ್ಟು ಜನ ಈ ಅನುಭವಕ್ಕಾಗಿ ಆತುರದು ನಾವು ಹಾಡ್ತಾ ಇದ್ದೇವೆ ಅಥವಾ ಧ್ಯಾನಿಸ್ತಾ ಇದ್ದೇವೆ ಎಂಬುದನ್ನು ನಾವು ಚಿಂತಿಸಬೇಕು. ನನ್ನ ಸಹೋದರ ಸಹೋದರಿ, ಇಂದು ನಿನ್ನ ದೇವರು ನಿನ್ನನ್ನು ಮುಟ್ಟುವ ಸಮಯವಾಗಿದೆ. ಖಂಡಿತವಾಗಿಯೂ ದೇವರು ಇಂದು ನಿನ್ನನ್ನು ಮುಟ್ಟುವ ಕ್ಷಮವಾಗಿದೆ. ನಿನ್ನ ದೇವರಿಗೆ ನೀನು ನಿನ್ನನ್ನು ಸಮರ್ಪಿಸಿದೆ. ಆದರೆ ಈ ಸಮಯವನ್ನು ಪವಿತ್ರವಾಗಿ ನೀನು ಅನುಭವಿಸಿದೆ. ಆದರೆ ಈಗ ಈ ಸಮಯ ಪವಿತ್ರ ಆತ್ಮರು ನಿನ್ನನ್ನು ಮುಟ್ಟುತ್ತಾರೆ. ಎಸ್, ಹೋಲಿ ಸ್ಪಿರಿಟ್ ಇಸ್ ಟಚ್ ಅಂಡ್ ಹೀಲ್ ಯು. ಪವಿತ್ರ ಆತ್ಮರು ನಿನ್ನನ್ನು ಮುಟ್ಟಿ ಗುಣಪಡಿಸುತ್ತಾರೆ. ದೇವರ ವಾಕ್ಯವನ್ನ ನಿರಾಕರಿಸಬೇಡ ನನ್ನ ಸಹೋದರ ಸಹೋದರಿ. ಪವಿತ್ರಾತ್ಮರನ್ನು ನಾನು ಧರಿಸಿಕೊಳ್ಳಬೇಕಾದರೆ ನಾನು ಮೊದಲು ಶುದ್ಧನಾಗಬೇಕು. ವಿಶ್ವಾಸದಲ್ಲಿ ಜಗದಲ್ಲಿ ನಿಲ್ಲಲು, ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವ ಎನ್ನಲ್ಲಿ ನೀ ತುಂಬಿಸು. ಜಗದಲ್ಲಿ ನಿಲ್ಲಲು, ಕ್ರಿಸ್ತ ಸಾಕ್ಷಿಯಾಗಲು ಜಗದಲ್ಲಿ ಎನ್ನಲ್ಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಸನ್ನತೆ ತೋರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಮಳೆಯ ನಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಮಳೆಯ ನಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಪಾವನಾತ್ಮರೇ ಅಡಿ ಪಾವನಾತ್ಮರೇ ಇಳಿದು ಬಾ ಸ್ವಾಮಿ. ದಹಿಸುವ ಅಗ್ನಿಯೇ ತುಂಬಿಸು ಶಕ್ತಿಯನು. ಪವಿತ್ರ ರೂಪನೇ ತುಂಬಿಸು ಶಕ್ತಿಯನು. ಸ್ವರ್ಗೀಯ ದಾನಗಳ ಸುರಿಸು ನಿದಾಸನನೇ. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಎಲ್ಲರೂ ಸೇರಿ ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ.
ಸರಿ ಸರಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ, 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 ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. Hallelujah, 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 amen, hallelujah, hallelujah, hallelujah. ಪಾವನಾತ್ಮರೇ ಪಾವನಾತ್ಮರೇ Praise the Lord. Praise the Lord. Praise the Praise the Lord. Lord. Praise the Lord. Praise the Lord. Praise the Lord. ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ತಪಸ್ಸು ಕಾಲದ 12ನೇ ದಿನದಲ್ಲಿ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಧ್ಯಾನ ಅಂದರೆ ನನ್ನನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವಂಥದ್ದೇ ಧ್ಯಾನ. ಧ್ಯಾನ ಅಂದರೆ ನಮ್ಮನ್ನ ದೇವರಿಗೆ ಸಮರ್ಪಿಸಿಕೊಳ್ಳುವುದು, ಅಂದರೆ ನಾನು ದೇವರಿಗೆ ಎಲ್ಲವನ್ನು ಸಮರ್ಪಿಸಿಕೊಳ್ಳುತ್ತೇನೆ ಎಂಬುದಾಗಿ. ಒಂದು ಹಾಡು ನನ್ನ ನೆನಪಿಗೆ ಬರ್ತದೆ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಅರಸು ದೇವಾ, ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ಸುಂದರವಾದ ಹಾಡು, ಸುಂದರವಾದ ಹಾಡು. ತನು ಮನವನ ನಿನಗೆ ಸಮರ್ಪಿಸುವೆನೆಂಬುದಾಗಿ ಈ ಗೀತೆಯ ಸಾಲುಗಳಲ್ಲಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಧ್ಯಾನ ನನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವುದೇ ಧ್ಯಾನ. ಮೊದಲನೇದು. ಎರಡನೇದು, ನನ್ನನ್ನು ಪರರಿಗೆ ಸಮರ್ಪಿಸಿಕೊಳ್ಳುವಂಥದ್ದು. ಇದು ಧ್ಯಾನದ ಅರ್ಥ. ಒಂದು, ದೇವರಿಗೆ ನನ್ನ ಸಮರ್ಪಿಸಿಕೊಳ್ಳುವಂಥದ್ದು. ಎರಡನೇದು, ನಾನು ಪರರಿಗೆ ನನ್ನನ್ನು ಸಮರ್ಪಿಸಿಕೊಳ್ಳುವಂಥದ್ದು. ಈ ತಪಸ್ಸು ಕಾಲದಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾದ ಕಾರ್ಯ ಏನು? ಯಾರು ಹೇಳ್ತೀರಿ? ಈ ತಪಸ್ಸು ಕಾಲದಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರುವ ಕಾರ್ಯ ಯಾವುದು? ನಮ್ಮನ್ನೇ ನಾವು ಪರಿವರ್ತನೆ ಮಾಡುವುದು. ರೂಪಾಂತರ, ಪರಿವರ್ತನೆ, ಪಾಪವನ್ನು ತ್ಯಜಿಸಿ ಹೊಸ ಜೀವನವನ್ನು ಈ ಕರೆ ನೀಡಿದೆ ನಮಗೆ. ಪಾಪದಿಂದ ಮುಕ್ತಿಯಾಗುವುದು. ಬೇರೆ ಯಾರು ಹೇಳ್ತೀರಿ? ಪಾಪವನ್ನು ಬೇರೆ ಯಾರು ಏನು ಹೇಳ್ತೀರಿ? ಬೇರೆ ಯಾರಿದ್ದೀರಿ? ಯಾರು ಹೇಳ್ತೀರಿ? ಈ ತಪಸ್ಸು ಕಾಲದಲ್ಲಿ ನಾನು ಮಾಡಬೇಕಾಗಿರುವುದು ಏನು? ಬೇರೆ ಯಾರಾದರೂ ಇದ್ದೀರಾ ಹೇಳಲಿಕ್ಕೆ? ಅಥವಾ ಅಡಿಗೆ ಮಾಡ್ತಾ ಇದ್ದೀರಾ? ತರಕಾರಿ ಕುಯ್ತಾ ಇದ್ದೀರಾ? ಕಿಚನ್ ಅಲ್ಲಿ ಇದ್ದೀರಾ? ರೆಟ್ರೀಟಿಗೆ ಹೋಗಿದ್ದಾರೆ ಎಲ್ಲರೂ. ಅದಕ್ಕೆ ತುಂಬಾ ಮಂದಿ ಆಬ್ಸೆಂಟ್ ಇದ್ದಾರೆ.
ನಾನು ಈ ತಪಸ್ಸು ಕಾಲದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರುವ ಕಾರ್ಯ ನನ್ನಂತೆಯೇ ಪರರನ್ನು ಪ್ರೀತಿಸಬೇಕು, ನಮ್ಮಂತೆಯೇ ಪರರನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನಂತೆಯೇ ಪರರನ್ನು ಪ್ರೀತಿಸು. ಎಷ್ಟು ಜನ ಪ್ರೀತಿಸ್ತಾ ಇದ್ದಾರೆ? ಪರಿವರ್ತಿಸಿಕೊಳ್ಳೋದು ಓಕೆ, ಇದು ತಪಸ್ಸು ಕಾಲದ ಅಂತ ಹೇಳೋದು ಸಬ್ಜೆಕ್ಟ್ ಅಷ್ಟೇ, ಪಶ್ಚಾತ್ತಾಪ ಪಡಿ, ಓಕೆ. ಆದರೆ ನಿಜವಾಗಿ ಈ ತಪಸ್ಸು ಕಾಲದಲ್ಲಿ ನಾನು ಮತ್ತು ನೀವು ಮಾಡಬೇಕಾಗಿರುವುದು ಏನು? ನನ್ನಂತೆಯೇ ಪರರನ್ನು ಪ್ರೀತಿಸಬೇಕು. ವೆನ್ ವಿ ಆರ್ ಆಲ್ ಲವ್ ಎವರಿಯಾನ್, ನಾನು ಯಾವಾಗ ಎಲ್ಲರನ್ನು ಪ್ರೀತಿಸುತ್ತೇನೆ ಆಗ ಮಾತ್ರ ನನ್ನ ದೇವರಿಗೆ ಹತ್ತಿರವಾಗುವಂಥದ್ದು. ಇಲ್ಲದಿದ್ದರೆ ಹತ್ತಿರವಾಗುವುದಿಲ್ಲ. ವಾಡಿಕೆ ಪ್ರಾರ್ಥನೆ ಅಷ್ಟೇ, ಶಬ್ದದ ಪ್ರಾರ್ಥನೆ ಅಷ್ಟೇ. ಕೊರಳಲ್ಲಿ ಮಾಲೆಯ ಧರಿಸಿದರೇನು, ಪರಿಪರಿ ಜಪಸರ ತಿರುವಿದರೇನು, ಮನದಲ್ಲಿ ಹಗೆತನ ನೆಲೆಸಿದರೆ ಎಲ್ಲವೂ ವ್ಯರ್ಥ. ಪ್ರಿಯ, ನಾನು ಪ್ರೀತಿಸಬೇಕು. ಯಾರನ್ನು ಪ್ರೀತಿಸಬೇಕು? ನನ್ನನ್ನು ಪ್ರೀತಿಸುವವರನ್ನೇ ಪ್ರೀತಿಸಬೇಕು. ಇಲ್ಲ, ಎಷ್ಟು ಮಾಡ್ತಾರೆ, ನಿನ್ನನ್ನೇ ನೀನು ಪ್ರೀತಿಸುವವರನ್ನು ಪ್ರೀತಿಸಿದರೆ ಅದೇನು ಫಲ? ನಿನಗೆ ಸಾಲ ಕೊಡುವವನನ್ನೇ ನೀನು ಪ್ರೀತಿಸಿದರೆ ನಿನಗೇನು ಅದೇನು ಫಲ? ಅಥವಾ ನಿನಗೆ ತಿನ್ನಿಸುವವನನ್ನು ಮಾತ್ರ ನೀನು ಪ್ರೀತಿಸಿದರೆ ಅದೇನು ಫಲ? ನಿನ್ನನ್ನು ಕುಡಿಸುವವನಿಗೆ ಮಾತ್ರ ಪ್ರೀತಿಸಿದರೆ ಅದೇನು ಫಲ? ನಿನ್ನ ಜೊತೆ ಸಹಾಯ ಮಾಡುವವನಿಗೆ ಮಾತ್ರ ನೀನು ಪ್ರೀತಿಸಿದರೆ ಅದೇನು ಫಲ? ಏನು ಫಲವಿಲ್ಲ. ಇವತ್ತು ನಾವು ಎಷ್ಟೋ ಜನರು ನಾವು ನೋಡ್ತೇವೆ, ಎಷ್ಟೋ ಜನ ಹೇಳ್ತಾರೆ, ನಂತರ ಮಾತಾಡಿ ಡಿಸ್ಕಷನ್ ಮಾಡುವಾಗ ನಡೆಯುವಂತ ಮಾತು, ಬ್ರದರ್ ನನಗೆ 300 ವಾಕ್ಯಗಳು ಹೇಳದೆ ಬಾಯಿಪಾಠ ಬರ್ತದೆ, ನೀವು ವಾಕ್ಯವನ್ನು ಹೇಳಿದ್ರೆ ಸಾಕು, ನಾನು ವಚನ ಸಂಖ್ಯೆ ಅಧ್ಯಾಯ ವಚನವನ್ನು ಹೇಳಿಬಿಡುತ್ತಾನೆ. ಬ್ರದರ್ ನನಗೆ 500 ವಾಕ್ಯಗಳು ಕಂಠಪಾಠ ಬರ್ತದೆ, ಯಾವ ಬಾಯಿನಲ್ಲಿ ಯಾವುದನ್ನು ನಾನು 500 ವಾಕ್ಯಗಳನ್ನು ನೀವು ಕೇಳಿದರೆ ನಾನು ಪಟ 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 ಅಂತ ನಾನು ಹೇಳಿ ಹೋಗ್ತೇನೆ. ತುಂಬಾ ಸಂತೋಷ. ಒಂದು ದಿನ ಒಂದು ಕಾನ್ಫರೆನ್ಸ್, ಸುಮಾರು ಒಂದು 38 ಮಂದಿ ಪಾಸ್ಟರ್ಸ್, ಸಭಾಪಾಲಕರು, ಹೀಗೆ ಪ್ರೊಟೆಸ್ಟೆಂಟ್ಸ್, ಪೆಂತಕೋಸ್ಟ್, CSI, ಹೀಗೆ ಹಲವಾರು ಜನ ಇದ್ದರು. ಅದರಲ್ಲಿ ಕ್ರೈಸ್ತನಾಗಿ ನಾನು ಸಹ ಇದ್ದೆ. ಅಲ್ಲಿ ಪ್ರತಿಯೊಂದು ಸಭೆಗಳಲ್ಲಿ ನಡೆಯುವಂತಹ ಒಂದು ಕಾರ್ಯಗಳ ಬಗ್ಗೆ ಹಾಗೂ ಪ್ರಗತಿಗಳ ಬಗ್ಗೆ ಮಾತನಾಡಲಾಗುತ್ತಾ ಇತ್ತು. ಹೀಗೆ ಮಾತನಾಡ್ತಾ ಇರಬೇಕಾದ್ರೆ ಒಬ್ಬೊಬ್ಬರಿಗೆ ಹೇಳಲಿಕ್ಕೆ ಶುರು ಮಾಡಿದ್ರು, ನಮ್ಮ ಸಭೆಯಲ್ಲಿ ಇಷ್ಟು ಶಕ್ತವಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ, ನಮ್ಮ ಸಭೆಯಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ, ಇಷ್ಟು ಜನ ಆರಾಧಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಅನುಭವಗಳನ್ನ ಹೇಳಿಕೆ ಶುರು ಮಾಡಿದ್ರು. ನಮ್ಮ ಸಭೆಗೆ ಬರೋರು ಎಲ್ರಿಗೂ ದೈವ ವಾಕ್ಯ ಗೊತ್ತು ಚೆನ್ನಾಗಿ. ಇನ್ನೊಬ್ರು ಹೇಳಿದ್ರು, ನಮ್ಮ ಸಭೆಯಲ್ಲಿ ದೈವ ವಾಕ್ಯವನ್ನ ಕಂಟಿನ್ಯೂ ಆಗಿ 100 ವಾಕ್ಯಗಳನ್ನ ಎಲ್ಲರೂ ಬಾಯಿಪಾಠ ಮಾಡ್ಕೊಂಡಿದ್ದಾರೆ. ಒಬ್ಬರ ಒಂದಾದ್ಮೇಲೆ ಒಬ್ಬರು ಎಲ್ಲರೂ ಸಾಮೂಹಿಕವಾಗಿ ಹೇಳ್ತಾರೆ. ನನಗೆ 300 ವಾಕ್ಯ ಬರ್ತದೆ, ನನಗೆ 500 ವಾಕ್ಯ ಬರ್ತದೆ, ಎಲ್ಲ ಹೇಳಿದ್ರು. ನಾನು ಮೌನವಾಗಿ ಕುಳಿತಿದ್ದೆ. ಒಂದು ಬ್ರದರ್ ಕೇಳಿದ್ರು, ಏನ್ ಬ್ರದರ್ ನೀವೇನು ಮಾತಾಡೋದಿಲ್ವಾ? ಅಯ್ಯೋ, ಇನ್ನೊಬ್ರು ಹೇಳಿದ್ರು, ಅಯ್ಯೋ ಬಿಡಿ, ಅವರು ರೋಮನ್ ಕ್ಯಾಥಲಿಕ್ ಅಲ್ವಾ, ಅವರಿಗೆ ವಾಕ್ಯ ಎಲ್ಲ ಬರೋದಿಲ್ಲ ಅಂತ. ಪ್ರೀಸಲು ಅವರಿಗೆ ವಾಕ್ಯ ಅಷ್ಟು ಬರೋದಿಲ್ಲ, ನಮ್ಮಲ್ಲಿದ್ರೆ ಬೈಬಲ್ ಇಟ್ಕೊಂಡು ಬರ್ತೇವೆ, ದಿನ ಬೈಬಲ್ ಕಲಿತೇವೆ ಅಂದ್ರು. ನನಗೆ ತುಂಬಾ ಸಂತೋಷ. ಮತ್ತೆ ತಿರ್ಗಾ ಪ್ರಶ್ನೆಗಳು ಪ್ರಾರಂಭವಾಯಿತು, ಉತ್ತರಗಳು ಸಹ ಪ್ರಾರಂಭವಾಯಿತು. ಕೊನೆಗೆ 2ನೇ ಸುತ್ತಿನಲ್ಲಿ ಕೇಳಿದ್ರು, ನಾನು ಆಗಲೂ ಸಹ ಮೌನವಾಗಿದ್ದೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಓ ಮೇ ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೆ. 2ನೇ ಸುತ್ತಿಗೆ ಬರುವಾಗಲೇ ಹೇಳಿದ್ರು, ಏನ್ ಬ್ರದರ್ ನೀವು ಬಂದು ಸುಮ್ಮನೆ ಕುತ್ಕೊಳ್ಳಿಕ್ಕೆ ಬಂದಿದ್ದೀರಾ ನೀವು ಎಂಬುದಾಗಿ ಹೇಳಿದ್ರು. ನಾನು ಹೇಳಿದೆ, ದೇವರ ವಾಕ್ಯವನ್ನ ನಾನು ಹೇಳ್ಬಹುದು, ನನಗೆ ಸ್ವಲ್ಪ ಮರು ಕಮ್ಮಿ. ನಾನು ಹೇಳಿದೆ, ನನಗೆ ಮರು ಕಮ್ಮಿ. ದೇವರ ವಾಕ್ಯಗಳನ್ನು ಹೇಳ್ತೇನೆ, ಅಧ್ಯಾಯವನ್ನು ಹೇಳಲಿಕ್ಕೆ ಬರುವುದಿಲ್ಲ ಇರಬಹುದು, ವಚನವನ್ನು ನಾನು ಹೇಳ್ತೇನೆ. ವಚನ ಸಾಕು, ದೇವರ ಎಲ್ಲಿಯೂ ಅಧ್ಯಾಯ ವಾಕ್ಯಗಳು ಕೇಳಿಲ್ಲ. ನೋಡಿದ್ರಾ ಅದೇ ನೀವೆಲ್ಲ ಹೀಗೇನೆ ಅದೆಲ್ಲ ಹೇಳ್ಬೇಕು, ನಾವು ಎಷ್ಟನೇ ಅಧ್ಯಾಯ ಎಷ್ಟನೇ ವಾಕ್ಯ ಅಂದ್ರೆ ಇನ್ನೊಬ್ಬರಿಗೆ ಗೊತ್ತಾಗ್ತದೆ ಅಂದ್ರು. ಓಕೆ ಬ್ರದರ್, ನಿಮ್ಮಷ್ಟು ಜ್ಞಾನ ನನಗೆ ಕೊಟ್ಟಿಲ್ಲ ಎಂಬುದಾಗಿ ಹೇಳಿದೆ. ಹೀಗೆ 3ನೇ ರೌಂಡ್ನಲ್ಲಿ ಕುಳಿತು ಕೇಳುವಾಗ, ಪ್ರಶ್ನೆ ಕೇಳುವಾಗ ಒಂದು ತರ ಪರಿಹಾಸ್ಯವಾದ ಮಾತು ಬರುವಾಗ ನಾನು ಹೇಳಿದೆ, ನಾನು ನಿಮ್ಮಲ್ಲಿ ಒಂದು 2 ನಿಮಿಷ ಮಾತನಾಡಬಹುದಾ ಎಂಬುದಾಗಿ ಕೇಳಿದೆ. ಕೇಳುವಾಗ ಆಯ್ತು ಎಂಬುದಾಗಿ ಹೇಳಿದರು. ನಾನು ಹೇಳಿದೆ, ನನಗೆ ನಿಮಗೆ 500 ವಾಕ್ಯಗಳು ಗೊತ್ತಿಲ್ಲ, ಒಂದು ವಾಕ್ಯ ಮಾತ್ರ ಗೊತ್ತಿದೆ.
ಆದರೆ ಆ ಒಂದು ವಾಕ್ಯ ನಿಮಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದೆ. ಅದೀಗೆ ಗೊತ್ತಿಲ್ಲ, ನಮಗೆಲ್ಲ ಗೊತ್ತು ಎಂಬುದಾಗಿ ಹೇಳಿದರು. ನೀವೆಲ್ಲ ವಾಕ್ಯಗಳನ್ನು ಹೇಳ್ತಾ ಇದ್ದೀರಿ, ಸಂತೋಷ. ಕಂಠಪಾಠ ಮಾಡಿದಿರಿ, ತುಂಬಾ ಸಂತೋಷ. ಆದರೆ ಆ ವಾಕ್ಯ ನಿಮ್ಮ ಜೀವಿತ, ನಾನು ಹೇಳುವ ಒಂದೇ ಒಂದು ವಾಕ್ಯ ನಿಮ್ಮ ಜೀವಿತದಲ್ಲಿ ಇಲ್ಲ ಅಂತ ಹೇಳಿದೆ. 38 ಜನರಿಗೂ ತಲೆ ಸುತ್ತು ಬಂತು. ಏನ್ ಮಾತಾಡ್ತಾ ಇದ್ದೀರಿ ನೀವು, ನನಗೆ ಏನ್ ಮಾತಾಡ್ತಾ ಇದ್ದೀರಿ ಅಂತ ಗೊತ್ತಾ ನಿಮಗೆ ಅಂದ್ರು. ಹೌದು, ನೀವಿಷ್ಟು ವಾಕ್ಯಗಳನ್ನ ಹೇಳ್ತಾ ಇದ್ರಿ, ನಾನು ಹೇಳ್ತಾ ಇದ್ರಿ, ನಾನು ಹೇಳುವಂತ ಒಂದು ವಾಕ್ಯ ನಿಮ್ಮಲ್ಲಿ ಜೀವವಿಲ್ಲ, ಜೀವಿಲ್ಲದ ಒಂದು ವಾಕ್ಯವಾಗಿದೆ. ಆ ಒಂದು ವಾಕ್ಯ ನಿಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳಿದೆ, ಅನುಸರಿಸುವುದಿಲ್ಲ ಎಂಬುದಾಗಿ ಹೇಳಿದೆ. ಅವರು ಕೇಳಿದ್ರು, ಏನದು? ಪ್ರಭು ಯೇಸು ಹೇಳುತ್ತಾರೆ, ನಿನ್ನಂತೆಯೇ ಪರರನ್ನು ಪ್ರೀತಿಸು, ನಿನ್ನಂತೆಯೇ ಪರರನ್ನು ಪ್ರೀತಿಸು. ಸತ್ಯವಾಗಿ ಹೇಳಿ ಪ್ರಭು ಯೇಸುವಿನ ನಾಮದಲ್ಲಿ, ನೀವು ನಿಮ್ಮಂತೆಯೇ ಪರರನ್ನು ಪ್ರೀತಿಸ್ತಾ ಇದ್ದೀರಾ? ಪ್ರೀತಿಸಿ ಎಂಬ ಪದವನ್ನು ನೀವು ಅರಿತುಕೊಂಡಿದ್ದೀರಾ? ನಾನು 2 ವಾಕ್ಯಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುತ್ತೇನೆ. 1ನೆಯ ವಾಕ್ಯ, ವಿಶ್ವಾಸದಲ್ಲಿ ದೃಢವಾಗಿರುವ ನೀನು ವಿಶ್ವಾಸದಲ್ಲಿ ದೃಢವಿಲ್ಲದವರನ್ನು ಸಹಿಸಿಕೊಳ್ಳಬೇಕೆಂಬುದಾಗಿ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳ್ತಾ ಇದೆ. ವಿಶ್ವಾಸದಲ್ಲಿ ದೃಢವಾಗಿರುವ ನೀನು ವಿಶ್ವಾಸದಲ್ಲಿ ದೃಢವಿಲ್ಲದವರನ್ನು ಸಹಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಇದನ್ನು ನೀವು ಮಾಡ್ತಾ ಇದ್ದೀರಾ? 2ನೇದಾಗಿ ದೇವರ ವಾಕ್ಯ ಹೇಳ್ತದೆ, ತಪ್ಪು ಹೊರಿಸಬೇಕಾಗಿ ಬಂದರೂ ತಪ್ಪು ಹೊರಿಸಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಇದು ನಿಮ್ಮಲ್ಲಿ ಇದೆಯಾ? ಈ 3 ವಾಕ್ಯಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಹೌದು, ನನಗೆ ಬೈಬಲ್ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಆದರೆ ಈ 3 ವಾಕ್ಯಗಳು ನಿಮ್ಮಲ್ಲಿಲ್ಲ ಎಂಬ ಸತ್ಯ ನನಗೆ ಈ ಮೀಟಿಂಗ್ ನಲ್ಲಿ ನನಗೆ ಅರಿವಾಯಿತು. ನೀವು ವಿಶ್ವಾಸಿಗಳು ಎಂದು ಹೇಳ್ತಾ ಇದ್ದೀರಿ, ನಾನು ವಿಶ್ವಾಸದವನಲ್ಲ. ಹೌದು, ಓಕೆ. ಆದರೆ ವಿಶ್ವಾಸಿಗಳಾಗಿರುವ ನೀವು, ವಿಶ್ವಾಸದಲ್ಲಿ ದೃಢವಿರುವ ನೀವು, ವಿಶ್ವಾಸದಲ್ಲಿ ದೃಢವಿಲ್ಲದವನನ್ನು ಸಹಿಸಿಕೊಳ್ಳೋದಕ್ಕೆ ಬದಲಾಗಿ ಅವನನ್ನು ಪರಿಹಾಸ್ಯ ಮಾಡ್ತಾ ಇದ್ದೀರಿ, ತಿರಸ್ಕಾರ ಮಾಡ್ತಾ ಇದ್ದೀರಿ, ಅವನ ಬಗ್ಗೆ ಅವಹೇಳನ ಮಾಡ್ತಾ ಇದ್ದೀರಿ, ಕೀಳಾಗಿ ಕಾಣ್ತಾ ಇದ್ದೀರಿ. ಹೇಗೆ ನೀವು ದೇವರ ವಾಕ್ಯವನ್ನ ಪ್ರೀತಿಸಲಿಕ್ಕೆ ಸಾಧ್ಯ? ಹೇಗೆ ನಿಮ್ಮಲ್ಲಿ ದೇವರ ವಾಕ್ಯ ಇದೆ ಎಂಬುದಾಗಿ ನಂಬಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಕೇಳಿದೆ. ಹೇಗೆ ನಿಮ್ಮಲ್ಲಿ ದೇವರ ವಾಕ್ಯ ಜೀವ ತಾಳಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದೆ. ತಪ್ಪು ಹೊರಿಸಬೇಕಾಗಿ ಬಂದರೂ ತಪ್ಪು ಹೊರಿಸಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಆದರೆ ನೀವೇನು ಮಾಡುತ್ತಾ ಇದ್ದೀರಿ? ಆ ಸಭೆ ಸರಿಯಲ್ಲ, ಈ ಸಭೆ ಸರಿಯಿಲ್ಲ, ನನ್ನ ಸಭೆ ಸರಿ, ರೋಮನ್ ಕ್ಯಾಥಲಿಕ್ ಸರಿ ಇಲ್ಲ, ಪೆಂತಕೋಸ್ ಸರಿ ಇಲ್ಲ, CSI ಸರಿ ಇಲ್ಲ, ಪ್ರೊಟೆಸ್ಟೆಂಟ್ ಸರಿ ಇಲ್ಲ, ನಮ್ಮ ಊರಿನಲ್ಲಿರುವ ಸಭೆ ಸರಿ ಇಲ್ಲ, ಒಬ್ಬೊಬ್ಬರ ಮೇಲೆ ಸರಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೀರಿ ಎಂಬುದಾದರೆ, ನೀವು ನಿಜವಾಗಿಯೂ ನಿಮ್ಮಂತೆಯೇ ಪರರನ್ನು ಪ್ರೀತಿಸುತ್ತಾ ಇದ್ದೀರಾ? ಇದಕ್ಕೆ ಸಾಕ್ಷಿ ಈ ದಿನದ ಈ ಮೀಟಿಂಗ್ ಎಂಬುದಾಗಿ ಹೇಳಿದೆ. ಬಾಯಿ ಮುಚ್ಚಿ ಹೋಗಿ ಒಬ್ಬರು ಮಾತನಾಡಲಿಲ್ಲ. ನಾನು ಹೇಳಿದೆ, ಹೇಳಿ, ನಿಜವಾಗಿಯೂ ನೀವು ನಿಮ್ಮಂತೆಯೇ ಪರರನ್ನು ಪ್ರೀತಿಸುತ್ತೇನೆ ಎಂಬುದು ಸತ್ಯವಾಗಿದ್ದರೆ, ನನ್ನನ್ನು ಈ 3 ಸಮಯದಲ್ಲಿ ನೀವು ನನ್ನನ್ನು ಅವಹೇಳನ ಮಾಡುತ್ತಾ ಇರಲಿಲ್ಲ, ತಿರಸ್ಕರಿಸ್ತಾ ಇರಲಿಲ್ಲ, ನಿರಾಕರಿಸ್ತಾ ಇರಲಿಲ್ಲ. ಹೌದು, ಈತನು ದೇವರ ಸೇವಕ ಎಂಬುದಾಗಿ, ನನ್ನಂತೆಯೇ ದೇವರ ಸೇವಕ ಇವನು, ನಮ್ಮಂತೆಯೇ ವಿಶ್ವಾಸಿ ಇವನು, ದೇವರು ಇವನನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ನೀವು ಅರ್ಥೈಸಿಕೊಳ್ಳುತ್ತಾ ಇದ್ದೀರಿ. ಆದರೆ ನಿಮ್ಮಲ್ಲಿ ಬರಲಿಲ್ಲ. ಇರುವಾಗ ನಿಮಗೆ 500 ವಾಕ್ಯ ಬಂದರೇನೋ, 300 ವಾಕ್ಯ ಬಂದರೇನೋ, ಒಂದೇ ಒಂದು ವಾಕ್ಯ ನಿಮ್ಮಲ್ಲಿ ಇಲ್ವಲ್ಲ ಬ್ರದರ್ ಎಂಬುದಾಗಿ ಹೇಳಿದೆ. ಅವರು ಹೇಳಿದರು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಈಗ ಗೊತ್ತಾಯಿತು, ನಾನು ರೋಮನ್ ಕ್ಯಾಥಲಿಕ್ ಅಲ್ಲಿ ಏನು ಗೊತ್ತಿಲ್ಲ ಎಂದೆಣಿಸಿದೆ. ಆದರೆ ನೀವು ಆಡಿದಂತಹ ಈ ಒಂದು ಮಾತು ನಮ್ಮ ಹೃದಯವನ್ನ ಸೀಳಿತು ಎಂಬುದಾಗಿ. ನಮಗೆ ಹಲವಾರು ದೇವರ ವಾಕ್ಯಗಳು ಅರಿತಿರಬಹುದು. ಅದಕ್ಕೆ ನಾವು ನೋಡ್ತೇವೆ, ಸಂತ ಪೌಲರು ಸಹ ಹೇಳ್ತಾರೆ, ನಿನಗೆ ಯಾವ ವರಗಳಿರಬಹುದು, ಸೌಖ್ಯಪಡಿಸುವ ವರ ಇರಬಹುದು, ಭಾಷಾ ವರಗಳಿರಬಹುದು, ಏನೇ ಇರುವುದು, ಆದರೆ ನಿನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ ಅವೆಲ್ಲವೂ ಜಣಜಣಿಸುವಂತಹ ಗಂಟೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ನಾವು ಆಲಿಸಬೇಕು, ಧ್ಯಾನಿಸಬೇಕು. ಈ ಸಂದರ್ಭದಲ್ಲಿ ನಾವು ಈ ಚಿಕ್ಕದಾದ ಸಂದೇಶವನ್ನು ಚಿಂತಿಸಿದ್ದೇವೆ. ಚಿಕ್ಕ ಸಂದೇಶ. ನಾನು ನಿಜವಾಗಿ ಪ್ರೀತಿಸುತ್ತಾ ಇದ್ದೇನಾ? ಅವಲೋಕನ ಮಾಡೋಣ. ನನ್ನಂತೆಯೇ ಪರರನ್ನು ನಾನು ಪ್ರೀತಿಸುತ್ತಾ ಇದ್ದೇನಾ? ಪ್ರಭು ಯೇಸು ಹೇಳಿದರೆ, ನಾನು ಪ್ರೀತಿಸುತ್ತಾ ಇದ್ದೇನಾ ಎಂಬುದಾಗಿ. ಕರುಣಿಸಿರಿ ಸ್ವಾಮಿ. ಕೇವಲ ನಾವು ಮಾತುಗಳ ವಾಕ್ಯಗಳನ್ನ ಕಂಠಪಾಠ ಮಾಡಿ ಜೀವಿಸದಂತೆ ಮಾಡಿರಿ ಸ್ವಾಮಿ. ಆ ವಾಕ್ಯಗಳು ನಮ್ಮ ಬಾಳಿಗೆ ಚೈತ್ಯವನ್ನು ತರುವಂತೆ ಮಾಡಿರಿ ಸ್ವಾಮಿ.
ನಾವು ಧ್ಯಾನಿಸುವ ವಾಕ್ಯಗಳು ನಮ್ಮಲ್ಲಿ ಜೀವ ತಾಳುವಂತೆ ಮಾಡಿರಿ ಸ್ವಾಮಿ. ಈ ಸುಂದರವಾದ ಈ ರಾತ್ರಿ ತಪಸ್ಸು ಕಾಲದ ಈ 12ನೆಯ ದಿನದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳುವಂತೆ ಮಾಡಿರಿ ಸ್ವಾಮಿ. ನಿಮ್ಮ ಪ್ರಸನ್ನತೆಗೆ ನಾವು ತುಂಬಿಕೊಳ್ಳುವಂತೆ ಮಾಡಿರಿ ಸ್ವಾಮಿ. ಹೌದು ರಾಜ, ಈ ಪ್ರಾರ್ಥನೆಯನ್ನು ನಿರ್ವಹಿಸುವವರನ್ನ, ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವವರನ್ನ, ಈ ಧ್ಯಾನವನ್ನು ಆಲಿಸುವವರನ್ನ ಎಲ್ಲರೂ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇನೆ ಸ್ವಾಮಿ. ಅನುಗ್ರಹಿಸಿ ಆಶೀರ್ವದಿಸಿರಿ ಎಂದು ಪಿತಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ. ಆಮೆನ್, ಆಮೆನ್, ಆಮೆನ್. Praise the Lord. Praise the Lord. Praise the Lord. Praise the Lord. ಸಮಯ ಪರಿಮಿತಿ. ಈ ಒಂದು ಸದವಕಾಶಕ್ಕಾಗಿ ದೇವರನ್ನು ವಂದಿಸುತ್ತೇನೆ ಹಾಗೂ ನಿಮ್ಮೆಲ್ಲರನ್ನು ಸಹ ನಾನು ವಂದಿಸುತ್ತೇನೆ. Thank you, brother. Praise the Lord, brother. ಇವತ್ತು ದೇವರ ವಾಕ್ಯ, ಹೀಗೆ ದೇವರು ನಮ್ಮನ್ನು ಪ್ರೀತಿಸಿದರು ಹಾಗೆ ನಾವು ಕೂಡ ಪರರನ್ನು ಪ್ರೀತಿಸಿ, ಹೀಗೆ ನಿಮ್ಮನ್ನು ನೀವು ಪ್ರೀತಿಸ್ತೀರಾ, ನಿಮ್ಮ ನೆರೆಯವರನ್ನು ನೀವು ಪ್ರೀತಿಸಬೇಕು ಎಂಬ ಈ ದೇವರ ವಾಕ್ಯವನ್ನು ನಮಗೆ ಅರ್ಥವಾಗುವ ಪ್ರಕಾರ ನೀವು ಹೇಳಿದ್ದೀರಿ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚು ಆಶೀರ್ವಾದ ಮಾಡಲಿ. ನಿಮ್ಮ ಕುಟುಂಬವನ್ನು ನೀವು ದೇವರ ಶುಭ ಸಂದೇಶವನ್ನು ಸಾರಲು ಹೋಗುವಾಗ ನಿಮಗೆ ಪೂರ್ಣ ಸಂರಕ್ಷತೆಯನ್ನು ಕೊಟ್ಟು ಕಾಪಾಡಲಿ ಹಾಗೂ ನಿಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ನೀವು ಹೋಗುವ ಕಡೆ ನಿಮ್ಮನ್ನು ರಕ್ಷಿಸಿ ಕಾಪಾಡಲೆಂದು ನಾವು ಪ್ರಾರ್ಥಿಸುತ್ತೇವೆ ಬ್ರದರ್, ನಿಮಗೋಸ್ಕರ. ಥ್ಯಾಂಕ್ ಯು ಬ್ರದರ್. ಪ್ರೈಸ್ ದಿ ಲಾರ್ಡ್. So much. May God bless you. ಹೌದು, ಥ್ಯಾಂಕ್ ಯು ಬ್ರದರ್. ಗಾಡ್ ಬ್ಲೆಸ್. ನಾಳೆ ಸಿಗುವ ನಾವು. Praise the Lord. ಸರ್ವೇಶ್ವರ ಸರ್ವಶಕ್ತ ಸದಬಲ ಸ್ವಾಮಿಯೇ, ನೀತಿ ಸ್ವರೂಪ ಪ್ರೀತಿ ಸ್ವರೂಪ ಜಗದೊಡೆಯ ಜಗರಕ್ಷಕನೇ ಆರಾಧನೆ ಆರಾಧನೆ ಆರಾಧನೆ. ಹೌದು ಬೇರೆ ವಾಕ್ಯವನ್ನು ನಾವು ಧ್ಯಾನಿಸುತ್ತಾ ಇದ್ದೆವು. ನಾವು ಈ ತಪಸ್ಸು ಕಾಲದಲ್ಲಿ ಮಾಡಬೇಕಾದಂತಹ ಮುಖ್ಯವಾದ ಕಾರ್ಯ, ನಾನು ಪರರನ್ನ ಪ್ರೀತಿಸಬೇಕು, ನನ್ನಂತೆ ಪರರನ್ನ ಪ್ರೀತಿಸಬೇಕು. ನನ್ನ ಪ್ರೀತಿಯಲ್ಲಿ ತಾರತಮ್ಯವಿರಬಾರದು, ನನ್ನ ಪ್ರೀತಿಯಲ್ಲಿ ಸ್ವಾರ್ಥವಿರಬಾರದು, ನನ್ನ ಪ್ರೀತಿಯಲ್ಲಿ ನಿಸ್ವಾರ್ಥವಿರಬೇಕು, ನನ್ನಂತೆಯೇ ಪ್ರೀತಿಸಬೇಕು. ಇದು ಯೇಸು ಹೇಳ್ತಾರೆ. ನೋಡಿ, ಯೇಸು ತನ್ನಂತೆಯೇ ನಮ್ಮನ್ನು ಪ್ರೀತಿಸಿದರು, ನಮಗಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟರು. ಎಲ್ಲರೂ ಹೇಳ್ತಾರೆ, ನಾನು ನಿನಗೆ ಪ್ರಾಣ ಕೊಡ್ತೇನೆಪ್ಪ, ನಾನು ಜೀವ ಹೋದ್ರೂ ಸರಿನೇ ನಾನು ನಿಮ್ಮನ್ನು ಬಿಡುವುದಿಲ್ಲ, ನಾನು ಜೀವ ಹೋದ್ರೂ ಸರಿನೇ ನಾನು ನಿಮ್ಮನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳ್ತೇವೆ. ಇದೇ ಮಾತನ್ನ ಪೇತ್ರ ಯೌವನ ಸಹ ಹೇಳಿದ್ರು. ಸ್ವಾಮಿ, ನಮ್ಮ ಪ್ರಾಣವನ್ನು ಬೇಕಾದ್ರೆ ಕೊಡ್ತೀವಿ ಸ್ವಾಮಿ, ಆದರೆ ನಿಮಗೆ ಏನು ಮಾಡಲು ನಾವು ಬಿಡುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. ಹೌದಾ? ಈ ರಾತ್ರಿ ಕೋಳಿ ಕೂಗುವುದಕ್ಕೆ ಮುಂಚಿತವಾಗಿ 3 ಬಾರಿ ನೀನು ನನ್ನನ್ನು ನಿರಾಕರಿಸುವೆ ಎಂಬುದಾಗಿ ಹೇಳಿದ್ರು. 3 ಬಾರಿ ನನ್ನನ್ನು ನಿರಾಕರಿಸುವೆ ಎಂಬುದಾಗಿ ಹೇಳಿದ್ರು. 3 ಬಾರಿ ನಿರಾಕರಿಸಿದ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಇದೇ ಪ್ರಕಾರವಾಗಿ ನಾನು ಪ್ರೀತಿಸುತ್ತೇನೆ ಎಂದು ಹೇಳುವವರೆಲ್ಲರನ್ನು ನಿರಾಕರಿಸುತ್ತಾ ಇದ್ದೇನೆ. ನೋಡಿ, ಯೋಚನೆ ಮಾಡಿ. ದೇವರು ನಿಮಗೆ ಕೊಟ್ಟಂತಹ ಬಹಳ ಸಂಗಾತಿಯನ್ನ ನಿರಾಕರಿಸ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟಂತ ಕುಟುಂಬದಲ್ಲಿ ಕೊಟ್ಟಂತ ವ್ಯಕ್ತಿಗಳನ್ನು ನಿರಾಕರಿಸ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟಂತಹ ಸ್ನೇಹಿತರ ಮಿತ್ರರನ್ನು ನಾವು ನಿರಾಕರಿಸ್ತಾ ಇದ್ದೇವೆ. ನೆರೆಹೊರೆಯವರನ್ನ ನಿರಾಕರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಇರುವವರನ್ನ ನಿರಾಕರಿಸ್ತಾ ಇದ್ದೇವೆ, ತಿರಸ್ಕರಿಸ್ತಾ ಇದ್ದೇವೆ.
ಆದರೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಏನು ಪ್ರಯೋಜನ? ಮನಸ್ಸಿನಲ್ಲಿ ಹಗೆತನವನ್ನಿಟ್ಟುಕೊಂಡು, ಮನಸ್ಸಿನಲ್ಲಿ ದುಷ್ಟತನವನ್ನು ಇಟ್ಟುಕೊಂಡು ನಾವು ಜೀವಿಸುತ್ತಾ ಇದ್ದೇವೆ, ಏನು ಪ್ರಯೋಜನ? ನಿನ್ನ ಬಹಳ ಸಂಗಾತಿಯನ್ನ ನೀನು ಪ್ರೀತಿಸಲು ಸಿದ್ಧಳಿಲ್ಲ. ಕಷ್ಟದಲ್ಲಿಯೂ, ನಷ್ಟದಲ್ಲಿಯೂ, ರೋಗದಲ್ಲಿಯೂ, ಸಮಸ್ಯೆಯಲ್ಲಿಯೂ ಸಾಯುವವರೆಗೆ ನಾನು ನಿನ್ನೊಡನೆ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೇವೆ. ಆದರೆ ಇಂದಿನ ದಿನದವರೆಗೂ ಅದು ಕೇವಲ ಶಬ್ದವಾಗಿ ಮಾತ್ರವೇ ಉಳಿದಿದೆ ಹೊರತು ಶಕ್ತಿಯಾಗಿ ಜೀವವಾಗಿ ಉಳಿದಿಲ್ಲ. ಸ್ವಂತ ಹೆಂಡತಿಯೇ ತನ್ನ ಗಂಡನನ್ನ ಅಲ್ಲಗೆಳೆಯುತ್ತಾಳೆ, ತನ್ನ ಗಂಡನನ್ನು ಕುರಿತು ಮೋಸವಾಗಿ ಮಾತನಾಡುತ್ತಾಳೆ, ತನ್ನ ಗಂಡನನ್ನು ಕುರಿತು ಅವಮರ್ಯಾದೆ ಮಾಡುತ್ತಾಳೆ, ತನ್ನ ಗಂಡನನ್ನ ಅಪವಾದ ಹೊರಿಸುತ್ತಾಳೆ. ಅವಳ ಶತ್ರುತ್ವದ ಕಾರಣವಾಗಿ, ಅವಳಿಗೆ ಬೇಕಾದದ್ದು ಸಿಗದ ಕಾರಣವಾಗಿ, ಹಾಗೂ ಅವಳ ಮೇಲೆ ಹೊರೆಯ ಕಾರಣವಾಗಿ ಆಕೆಯೇ ತನ್ನ ಗಂಡನನ್ನ ಅವಮಾನಪಡಿಸುವುದಕ್ಕಾಗಿ, ಸೇಡು ತೀರಿಸುವುದಕ್ಕಾಗಿ ತನ್ನ ಗಂಡನನ್ನ ಅವಳ ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸುತ್ತಾಳೆ. ಸಂಶಯಾಸ್ಪದಕವಾಗಿ ಮತ್ತೊಬ್ಬರ ಮುಂದೆ ತನ್ನ ಗಂಡನ ಗೌರವವನ್ನು ಕಳೆಯುತ್ತಾಳೆ. ತಿನ್ನುವ ಆಹಾರದಲ್ಲಿ, ಮಲಗುವ ಮಂಚದಲ್ಲಿ, ಕೊಡುವ ಮಾತಿನಲ್ಲಿ, ಮಾಡುವ ಸೇವೆಯಲ್ಲಿ, ಮಾಡುವ ಪ್ರೀತಿಯಲ್ಲಿ ತನ್ನ ಗಂಡನನ್ನು ಗೌರವಿಸದ ವಾಚಾಳಿ ಹೆಂಡತಿಯಾಗಿ ನಾನು ನಿದ್ದೇನಾ, ನೀವು ಇದ್ದೀರಾ ಯೋಚಿಸಬೇಕು. ಸ್ವಂತ ನಿನ್ನ ಹೆಂಡತಿಯನ್ನ ಒಡೆಯುತ್ತಾ, ಜಡೆಯುತ್ತಾ, ಹೊಲಸು ಮಾತುಗಳಿಂದ ಮಾತನಾಡುತ್ತಾ, ಅವಳಿಗೆ ಊಟವನ್ನು ಕೊಡದೆ, ಅವಳನ್ನ ನೀನು ಗೌರವಿಸದೆ, ಅವಳ ಕುರಿತು ನೀನು ಸಿಕ್ಕಿದವರಲ್ಲಿ ಕೆಟ್ಟದ್ದಾಗಿ ಮಾತನಾಡುತ್ತಾ ಅವರನ್ನು ತುಚ್ಛೀಕರಿಸುತ್ತಾ ಇದ್ದೀಯಾ? ನೀನು ಮತ್ತು ನಾನು ಎಂಬುದನ್ನು ಚಿಂತಿಸಬೇಕು. ಇದು ನೋಡಿ ಏನ್ ನಡೆಯುತ್ತಾ ಇದೆ. ಒಬ್ಬರು ಯಾರಾದ್ರೂ ನಮಗೆ ತುಂಬಾ ಪರಿಚಯವಾಗಿ ಬಿಟ್ರೆ ಏನ್ ಮಾಡ್ತೇವೆ? ಪರಿಚಯವಾಗಿರುವಂತ ಇನ್ನೊಂದು ವ್ಯಕ್ತಿಯನ್ನ ನಾಶಪಡಿಸುವುದಕ್ಕಾಗಿ, ಅವರ ಬಾಂಧವ್ಯವನ್ನು ಒಡೆದು ಹಾಕುವುದಕ್ಕಾಗಿ ಸುಳ್ಳನ್ನು ಬಿತ್ತುತ್ತೇವೆ, ಬಾಂಧವ್ಯಗಳನ್ನು ಒಡೆದು ಹಾಕುತ್ತೇವೆ, ಸ್ವಾರ್ಥಕ್ಕೆ ನಮ್ಮನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಮಾತ್ರವಲ್ಲ, ಈಚೆ ಬದಿಯಿಂದ ಆಚೆ ಬದಿಗೆ, ಆಚೆ ಬದಿ ಈಚೆ ಬದಿಗೆ ತನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ಹೊಗಳಿಸಿಕೊಳ್ಳುವುದಕ್ಕಾಗಿ ನಾವು ಮಾತನಾಡಲು ಪ್ರಾರಂಭಿಸುತ್ತೇವೆ. ವಿಚಾರಣೆಗಳಲ್ಲಿ ನಾವು ನೋಡುವುದಾದರೆ, ಗುರುಗಳ ಬಗ್ಗೆ ಇರುವಾಗ, ಗುರುಗಳಲ್ಲಿ ವಿಚಾರಣೆಗಳಲ್ಲಿ ನೋಡುವಾಗ ಪಂಗಡಗಳನ್ನು ನಾವು ನೋಡುತ್ತೇವೆ. ಒಂದು ಕಡೆ ನ್ಯಾಯದ ಪಂಗಡ, ಇನ್ನೊಂದು ಅನ್ಯಾಯದ ಪಂಗಡ. ಹೌದು ಪ್ರಿಯರೇ, ಈಗ ನೋಡಿ ವಿಚಾರಣೆಯಲ್ಲಿ ನಾವು ನೋಡುತ್ತೇವೆ, ಲಿಜ್ನಾ ಮೇರಿ ಕಮಿಟಿ, ವಿನ್ಸೆಂಟ್ ದ ಪೌಲ್ ಕಮಿಟಿ, ಕಿರುಕ್ರಿಸ್ತ ಸಮುದಾಯ ಭವನ, ಸಮುದಾಯ ಪ್ರಾಂತ್ಯ ಕೂಟ, ಪ್ಯಾರಿಶ್ ಕೌನ್ಸಿಲ್ಸ್ ಮೆಂಬರ್, ಹೌದು ಇದೆಲ್ಲ ಇದೆ, ವಾರ್ಡ್ಗಳು ಎಲ್ಲವೂ ಇದೆ. ಆದರೆ ಒಬ್ಬರನ್ನು ಕಂಡ್ರೆ ಒಬ್ಬರಲಿಕ್ಕೆ ಆಗೋದಿಲ್ಲ. ಈ ಎಲ್ಲಿ ವಿನ್ಸೆಂಟ್ ದ ಪೌಲ್ ಹೋದ್ರೆ ದುಡ್ಡು ವಿಷಯದಲ್ಲೇ ಜಗಳನ್ನ ಅವರಿಗೆ ಬೇಕಾಗಿರೋರಿಗೆ ಮಾತ್ರ ಕೊಡಬೇಕು. ಲೀಸ್ನಾ ಮೇರಿ ಅವರಿಗೆ ಹೋದ್ರೆ ಅಲ್ಲಿ ಜಪಸರ ಮುಗಿಸಿ ಬಂದ ತಕ್ಷಣ ಮೀಟಿಂಗ್, ಅವಳು ಹಾಗೆ ಮಾಡಿದ್ಲು, ಇವಳು ಹೀಗೆ ಮಾಡಿದ್ಲು, ಅದು ಮಾಡಿದ್ಲು, ಇದು ಮಾಡಿದ್ಲು. ಕ್ರಿಸ್ತ ಸಮುದಾಯ, ಕಿರು ಸಮುದಾಯದಲ್ಲಿ ಬಂದ್ರೆ ನಾನು ಹೇಳ್ದಾಗೆ ಮಾಡ್ಲಿಲ್ಲ, ನಾನು ಹೇಳ್ದಾಗೆ ಪ್ರಾರ್ಥನೆ ಮಾಡ್ಲಿಲ್ಲ ಅಂತ. ಪ್ಯಾರಿಶ್ ಕೌನ್ಸಿಲ್ ಮೀಟರ್ ನೋಡಿದ್ರೆ ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ನಾನು ಹೇಳಿದ್ದೆ ಕೇಳಬೇಕು, ನೀನು ಹೇಳಿದ್ದೆ ಕೇಳಬೇಕು. ಪ್ರಾರ್ಥನಾ ತಂಡದಲ್ಲಿ ಹೋಗಿ ಬರೀ ದೂಷಣೆ, ನಿಂದನೆ, ಬರೀ ಕೆಟ್ಟದ್ದೇ. ಹೇಗೆ ಈ ತಪಸ್ಸು ಕಾಲ ನನಗೆ ಶುದ್ಧವಾಗಿರುತ್ತದೆ? ಸ್ವಂತ ಮಕ್ಕಳೇ ತನ್ನ ತಂದೆ ತಾಯಂದಿರನ್ನ ಹಿಡಿದುಕೊಡುತ್ತಾರೆ. ಸ್ವಂತ ಎತ್ತವರೇ ತನ್ನ ಮಕ್ಕಳನ್ನ ತಾರತಮ್ಯ ಮಾಡುತ್ತಾರೆ. ಹೌದು ಪ್ರಿಯರೇ, ತಪಸ್ಸು ಕಾಲ ಇವೆಲ್ಲವನ್ನ ಬದಲಾಯಿಸಿಕೊಳ್ಳುವ ಕಾಲ. ನನ್ನಲ್ಲಿ ನಿಮ್ಮಲ್ಲಿ ಎಲ್ಲ ಬಲಹೀನತೆಗಳು ಇದೆ, ಹುಡುಕಿ ಸಿಗುತ್ತದೆ. ನಿನ್ನಂತೆಯೇ ಪರರನ್ನು ಪ್ರೀತಿಸು. ನಾನು ಪ್ರೀತಿಸುತ್ತಾ ಇದ್ದೇನಾ? ನೀವು ಪ್ರೀತಿಸುತ್ತಾ ಇದ್ದೀರಾ? ಕೇವಲ ಗಂಟೆ ಹೊಡಿತಾ ಇದ್ದೇವೆ, ಬರೀ ಜಪಸರ ಹಿಡ್ಕೊಂಡಿದ್ದೇವೆ. ಬರೀ ಜಪಸರ ಹಿಡಿಯುವುದರಿಂದ ಸ್ವರ್ಗಕ್ಕೆ ಯಾರೂ ಹೋಗುವುದಿಲ್ಲ. ಬರೀ ಸ್ತುತಿಸ ಕುಳಿತುಕೊಳ್ಳೋದ್ರಿಂದನೂ ಯಾರು ಸ್ವರ್ಗಕ್ಕೆ ಹೋಗುದಿಲ್ಲ. ಅಥವಾ ದಿನಾ ನಾನು ಬಲಿ ಪೂಜೆಗೆ ಹೋಗ್ತೀನಿ ಅಂದ್ರೆ ಯಾರು ಸ್ವರ್ಗಕ್ಕೆ ಹೋಗುದಿಲ್ಲ. ಅಥವಾ ನಾನು ದಿನಾ ಶುಭ ಸಂದೇಶನ ಸಾರ್ತೇನೆ ಪ್ಯಾರಿಶ್ಗಳಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯಾರು ಸ್ವರ್ಗಕ್ಕೆ ಹೋಗುದಿಲ್ಲ. ಇವೆಲ್ಲ ಒಂದು ವಾಡಿಕೆ.
ಆದರೆ ಯಾವಾಗ ನಾನು ನನ್ನಂತೆಯೇ ಪರರನ್ನು ಪ್ರೀತಿಸುತ್ತೇನೆ, ದೇವರ ವಾಕ್ಯಕ್ಕೆ ನನ್ನನ್ನು ಸಮರ್ಪಿಸಿಕೊಡುತ್ತೇನೆ, ಯಾವಾಗ ನನ್ನನ್ನು ಪರಿವರ್ತಿಸಿಕೊಂಡು ನಾನು ದೇವರ ಮುಂದೆ ನಾನು ಏನೂ ಇಲ್ಲ ಎಂದು ನಾನು ತಗ್ಗಿಸಿಕೊಳ್ಳುತ್ತೇನೋ, ಆಗ ಮಾತ್ರವೇ ತಪಸ್ಸು ಕಾಲದ ಅನುಗ್ರಹ ಆಶೀರ್ವಾದವನ್ನ ನಾನು ಮತ್ತು ನೀವು ಪಡೆದುಕೊಳ್ಳಲು ಸಾಧ್ಯ. ಇಲ್ಲಾಂದ್ರೆ ಖಂಡಿತವಾಗಿ ಸಾಧ್ಯವಿಲ್ಲ. ನಾನು ಹೇಳ್ತೇನೆ, ನನ್ನ ಕುಟುಂಬದಲ್ಲಿ ಆಗ್ಬೋದು, ನನ್ನ ಹೆಂಡತಿ, ಮಕ್ಕಳು, ಎತ್ತವರು, ಸ್ನೇಹಿತರು, ಯಾರಿಗೂ ನಾನು ಇಷ್ಟೇ ಹೇಳುದು, ಅವರು ಕ್ರೂರವಾದ ವರ್ತನೆಯಲ್ಲಿ ಮಾಡುವಾಗ ನೋಡುವಾಗ ನಾನು ಹೇಳ್ತೇನೆ, ಹೇಗೆ ನೀವು ಪರಮಪ್ರಸಾದವನ್ನು ಸ್ವೀಕರಿಸ್ತೀಯ, ನೀನು ಹೇಗೆ ಪರಮಪ್ರಸಾದವನ್ನು ಸ್ವೀಕರಿಸ್ತೀಯ, ನೀನು ಹೇಗೆ ಪ್ರಾರ್ಥನೆ ಮಾಡ್ತೀಯ, ನೀನು ಹೇಗೆ ಜಪಸರ ಮಾಡ್ತೀಯ, ನಿನ್ನ ಬಾಯಿಯಲ್ಲಿರುವುದೆಲ್ಲವೂ ಕೆಡುಕು, ನಿನ್ನ ಚಿಂತೆಯೆಲ್ಲವೂ ಕೆಡುಕು, ನಿನ್ನಲ್ಲಿರುವುದೆಲ್ಲವೂ ದುಷ್ಟತನ, ಹೀಗಿರುವಾಗ ಹೇಗೆ ನೀನು ಪ್ರಾರ್ಥನೆ ಮಾಡುತ್ತೀಯ ಎಂಬುದಾಗಿ ನಾನು ಪ್ರತಿಯೊಬ್ಬರನ್ನ ಈ ಪದವನ್ನು ಉಚ್ಚರಿಸುತ್ತೇನೆ. ಕಾರಣ ಏನು ಗೊತ್ತುಂಟಾ? ಈ ಪ್ರಾರ್ಥನೆಯಲ್ಲಿ ಈ ಮಾತಿನಲ್ಲಿ ಒಂದು ಶಕ್ತಿ ಇದೆ. ಒಂದು ವ್ಯಕ್ತಿ ನಿಜವಾಗಿ ಪರಿವರ್ತನೆ ಹೊಂದುತ್ತಾನೆ ಎಂಬುದಾದರೆ ಈ ಮಾತಿನ ನಿಮಿತ್ತವಾಗಿ ಅವನು ಖಂಡಿತವಾಗಿ ಪರಿವರ್ತನೆಗೆ ಪ್ರಯತ್ನಿಸುತ್ತಾನೆ. ಪ್ರೀಸಲು ಇಲ್ಲದಿದ್ದರೆ ಏನ್ ಹೇಳ್ತಾರೆ ಗೊತ್ತಾ? ಯಾವಾಗ್ಲೂ ಅವ್ರದ್ದು ಅದೇ ಕೆಲಸ, ಯಾವಾಗ್ಲೂ ಅದೇ ಅವ್ರು ಸರಿ ಇಲ್ಲ, ಅವ್ರ ಮೇಲೆ ನಂಬಿಕೆ ಇರಬೇಡಿ, ಅವ್ರು ಹಾಗೆ ಮಾಡ್ತಾರೆ, ಹೀಗೆ ಬರೀ ದೂಷಣೆಗಳು ಮಾತ್ರ ಬಾಯಲ್ಲಿ ತುಂಬಿರ್ತದೆ. ದೂಷಣೆಗಳು ಮಾತ್ರ ಬಾಯಲ್ಲಿ, ಈಚೆ ಬದಿಯಿಂದ ಆಚೆ ಬದಿಗೆ, ಆಚೆ ಬದಿಯಿಂದ ಈಚೆ ಬದಿಗೆ ಸುಳ್ಳುಗಳನ್ನ ಪೋಣಿಸುತ್ತಾ, ಅಸತ್ಯಕ್ಕೆ ದೂರವಾಗಿ ಆತ್ಮವನ್ನ ಕಳಂಕಪಡಿಸಿಕೊಳ್ಳುತ್ತಾ, ಪ್ರೀತಿ ಇಲ್ಲದೆ ನಟನೆಯ ಪ್ರೀತಿಯಾಗಿ ಮತ್ತೊಬ್ಬರನ್ನು ತಿರಸ್ಕಾರ ಮಾಡಿ, ಮತ್ತೊಬ್ಬರನ್ನ ನಾನು ಕೊರತೆಯಲ್ಲಿ ನೋಡಿ, ಮತ್ತೊಬ್ಬರ ಜೀವಿತವನ್ನ, ಮತ್ತೊಬ್ಬರ ಪ್ರತಿಭೆಯನ್ನ ನಾನು ತುಳಿಯುತ್ತಾ ನಾನು ನಿರಾಕರಿಸುವುದಾದರೆ ಹೇಗೆ ಈ ತಪಸ್ಸು ಕಾಲ ನನಗೆ ಶ್ರೇಷ್ಠವಾಗಲು ಸಾಧ್ಯ? ನನ್ನ ಸಹೋದರ ಸಹೋದರಿ, ಹೇಗೆ ಈ ತಪಸ್ಸು ಕಾಲ ನಿನಗೆ ಶ್ರೇಷ್ಠವಾಗಲು ಸಾಧ್ಯ? ಪ್ರತಿ ವರ್ಷ ಈ ತಪಸ್ಸು ಕಾಲವನ್ನು ಆಚರಣೆ ಮಾಡ್ತಾನೆ ಇದೆಯೋ, ಅದರ ಬದಲಾವಣೆ ಇದೆಯಾ? ಇಲ್ಲ. ಈ ತಪಸ್ಸು ಕಾಲದಲ್ಲಿ ನೋಡಿ, ಕೆಲವರು ಬೆಳಿಗ್ಗೆ ಮೊಬೈಲ್ನ ಇಟ್ಕೊಂಡ್ಬಿಟ್ರೆ ರಾತ್ರಿ ಆದ್ರೆ ಬಿಡೋದಿಲ್ಲ, ಒಂದಾದ್ಮೇಲೆ ಒಂದು ಮೇಲ್ ತಳ್ತಾ ಇರೋದೇ ಕೆಲಸ. ಯೂಟ್ಯೂಬ್ ಇಂದ ಫೇಸ್ಬುಕ್ಗೆ ಹೋಗು, ಫೇಸ್ಬುಕ್ ಇಂದ ಯೂಟ್ಯೂಬ್ಗೆ ಹೋಗು, ಅಲ್ಲಿಂದ ವಾಟ್ಸಪ್ಗೆ ಹೋಗು, ಅಲ್ಲಿಂದ ಇನ್ಸ್ಟಾಗ್ರಾಮ್ಗೆ ಹೋಗು, ತಿರುಗಿಸು ಇಟ್ಕೊಂಡ್ಬಿಟ್ರೆ ಅದೇ ದೇವರ ವಾಕ್ಯ, ಅದೇ ಜೀವ. ಕೆಲವರಿಗೆ ಮೊಬೈಲ್ ಇಲ್ಲ ಅಂದ್ರೆ ಮೆಂಟಲ್ ಆಗಿಬಿಡ್ತಾರೆ. ಮೊಬೈಲ್ ಇಲ್ಲ ಅಂದ್ರೆ ಅವ್ರ ಕೈಲಿ ಇರಕ್ಕಾಗೋದಿಲ್ಲ. ನೋಡಿ, ಪರೀಕ್ಷೆ ಮಾಡಿ ನೋಡಿ, ಮೊಬೈಲ್ ಬಿಟ್ಟಿಲ್ಲ ಅಂದ್ರೆ ಆಗೋದಿಲ್ಲ. ನನ್ನ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಬೇಕು. ಒಳಿತಿಗಾಗಿ ಇದೆ, ಒಳಿತಿಗಾಗಿ ಉಪಯೋಗಿಸಬೇಕು. ನಮ್ಮ ಸಮಯವನ್ನ ನಾವು ನಿರರ್ಥಕಗೊಳಿಸಬಾರದು. ನಾವು ತಪಸ್ಸು ಕಾಲ ಅಂತ ಹೇಳ್ತೇವೆ, ನಿಜ. ಈ ತಪಸ್ಸು ಕಾಲದ ಸೂಚನೆ ಈ 1.5 ತಿಂಗಳುಗಳು ನಾವು ಸಿದ್ಧಪಡಿಸಿಕೊಳ್ಳುವಂತ ಕಾಲ, ಹೌದು. ಆದರೆ ನನ್ನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಕೇವಲ ತಪಸ್ಸು ಕಾಲದಲ್ಲಿ ಮಾತ್ರ ನಾನು ಪರಿವರ್ತನೆ ಹೊಂದಬೇಕೆಂಬುದಲ್ಲ. ಪ್ರತಿ ದಿನದಲ್ಲಿ ಜೀವಮಾನ ಪರ್ಯಂತ ನಾನು ಪರಿವರ್ತನೆಗೆ ಪ್ರಯತ್ನಿಸಬೇಕು. ಪ್ರೀಸಲು, ನೀವು ಪರಿವರ್ತನೆಗೆ ಪ್ರಯತ್ನಿಸಬೇಕು. ಪ್ರೀಸಲು. ಪ್ರಿಯ ಸಹೋದರನೇ, ಸಹೋದರಿ, ಈ ಸುಂದರವಾದ ಈ ರಾತ್ರಿ ಜಾವದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಧ್ಯಾನ ಖಂಡಿತವಾಗಿಯೂ ನಮಗೆ ಶ್ರೇಷ್ಠ, ಖಂಡಿತವಾಗಿ ಶ್ರೇಷ್ಠ. ಹೌದು ನನ್ನ ಸಹೋದರ ಸಹೋದರಿ, ನೀನು ಇದನ್ನು ಒಳಿತಾಗಿ ತೆಗೆದುಕೊಂಡಿದ್ದೆ ಆದರೆ ನೀನು ಎಲ್ಲಿಯೇ ಕುಳಿತುಕೊಂಡು ಕೇಳುತ್ತಾ ಇರಬಹುದು, ಬಸ್ಸಿನಲ್ಲಿ ಕೇಳುತ್ತಾ ಇರಬಹುದು, ಮನೆಯಲ್ಲಿ ಕೇಳುತ್ತಾ ಇರಬಹುದು, ಹಾಸಿಗೆಯಲ್ಲಿ ಕೇಳುತ್ತಾ ಇರಬಹುದು, ಅಡಿಗೆ ಮನೆಯಲ್ಲಿ ಕುಳಿತಿರಬಹುದು, ಹೇಗೆ ಇರಬಹುದು. ಆದರೆ ನಿಜವಾಗಿ ಈ ವಾಕ್ಯವನ್ನು ನೀನು ಕೇಳುತ್ತೀಯ ಎಂಬುದಾದರೆ, ನಿನ್ನಲ್ಲಿ ನಿಜವಾಗಿ ಪವಿತ್ರ ಆತ್ಮರಿದ್ದರೆ ಖಂಡಿತವಾಗಿ ನಿನ್ನಲ್ಲಿ ಒಂದು ಪಶ್ಚಾತ್ತಾಪ ಉದಯವಾಗುತ್ತದೆ, ನನ್ನಲ್ಲಿ ಒಂದು ಪಶ್ಚಾತ್ತಾಪ ಉದಯವಾಗುತ್ತದೆ. ಒಂದು ಪಕ್ಷ ನನ್ನಲ್ಲಿ ಪವಿತ್ರ ಆತ್ಮರಿಲ್ಲ ಎಂಬುದಾದರೆ ದೂಷಣೆ ಬರುತ್ತದೆ, ತಿರಸ್ಕಾರ ಬರುತ್ತದೆ, ದೂಷಣೆ ಬರುತ್ತದೆ, ಅಪಹಾಸ್ಯ ಬರುತ್ತದೆ, ಹೇಳಿ ತೋರಿಸಿ ನಗಾಡುವುದನ್ನು ನಾವು ನೋಡುತ್ತೇವೆ. ಕಾರಣ ಪವಿತ್ರಾತ್ಮನು ನಮ್ಮಲ್ಲಿ ವಾಸ ಮಾಡಲಿಲ್ಲ ಎಂಬುದಾಗಿ ಅರ್ಥ, ದುರಾತ್ಮನು ನಮ್ಮಲ್ಲಿ ವಾಸವಾಗಿದ್ದಾನೆ ಎಂಬುದಾಗಿ ಅರ್ಥ. ಬೇರೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ, ಒಂದು ಕ್ಷಣ ಸಮರ್ಪಿಸಿಕೊಳ್ಳೋಣ. ದೇವರ ಆತ್ಮರನ್ನ ಕರೆಯೋಣ. ನಮ್ಮ ಬದುಕಿಗೆ, ನಮ್ಮ ಮನಸ್ಸಿಗೆ, ನಮ್ಮ ಮನೆಗೆ ದೇವರ ಆತ್ಮರನ್ನ ಕರೆಯೋಣ. ನಾವು ಮನದಾಳದಿಂದ ಪರಿವರ್ತನೆ ಹೊಂದುವಂತೆ ಪವಿತ್ರ ಆತ್ಮರ ಸಹಾಯವನ್ನು ನಾವು ಯಾಚಿಸೋಣ. ಆ ಪವಿತ್ರ ಆತ್ಮರ ದಿವ್ಯ ಕೃಪೆಯ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳಲು ಆ ಪ್ರಭುವನ್ನ ನಾವು ಒಂದು ಕ್ಷಣ ಸ್ವಾಗತಿಸೋಣ. ಒಂದನ ಸಹೋದರ ಸಹೋದರಿ, ನಿನ್ನ ಮನಸ್ಸು ಈಗ ಕಲ್ಲಾಗಿರಬಹುದು,
ನಿನ್ನ ಮನೆಯಲ್ಲಿರುವಂತಹ ನಿನ್ನ ಗಂಡನು, ನಿನ್ನ ಹೆಂಡತಿಯು, ನಿನ್ನ ಮಕ್ಕಳು, ಅತ್ತೆ ಮಾವನು ಈ ಸಮಯದಲ್ಲಿ ಈ ವಾಕ್ಯವನ್ನು ಆಲಿಸುತ್ತಿರುವಂತಹದ್ದು, ನಿನ್ನ ಮನೆಯಲ್ಲಿ ಈ ವಾಕ್ಯವನ್ನು ಆಲಿಸುತ್ತಿರುವವರು ಯಾರೇ ಇರಬಹುದು, ಕಠಿಣ ಮನಸ್ಸುಳ್ಳವರಾಗಿರಬಹುದು. ಓ ನನ್ನ ಸಹೋದರ ಸಹೋದರಿ, ಒಂದು ದಿನ ನಿನ್ನ ಮುಂದೆ ಬರುವುದು. ಒಂದು ದಿನ ನಿನ್ನ ಮುಂದೆ ಬರುವಾಗ ಅಂದು ನೀನು ಛಿದ್ರವಾಗಿ ಹೋಗುವೆ. ಕಲ್ಲಿನ ಮೇಲೆ ಗಾಜಿನ ಪಾತ್ರೆಯು ಬಿದ್ದು ಪುಡಿ ಪುಡಿ ಆಗುವಂತೆ ನಾವು ಪುಡಿ ಪುಡಿ ಆಗುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ವಾಕ್ಯವನ್ನು ವಾಕ್ಯವೆಂದು ವಿಶ್ವಾಸಿಸದೆ, ವಾಕ್ಯವನ್ನು ದೇವರ ವಾಕ್ಯವೆಂದು ವಿಶ್ವಾಸಿಸದೆ, ಅವ ಮನುಷ್ಯನಿಂದ ಬರುವ ವಾಕ್ಯದಿಂದ, ಅವನ ಮೇಲಿನ ವೈರಾಗ್ಯ ಮನಸ್ತಾಪದಿಂದ ನೀನು ದೇವರ ವಾಕ್ಯವನ್ನು ಅಲ್ಲೆಗೆಳೆಯುವುದಾದರೆ ಒಂದು ದಿನ ನಿನ್ನ ಜೀವನ ಕಲ್ಲಿನ ಮೇಲೆ ಬಿದ್ದ ಗಾಜಿನ ಪಾತ್ರೆಯಂತೆ ಪುಡಿ ಪುಡಿಯಾಗುವುದು. ಚಿಂತಿಸು. ನಿನ್ನ ಹೃದಯದ ಮೇಲೆ ಕರಗಳಿಡುತ್ತಾ ಕೈ ದೇವರನ್ನ, ಕೈ ದೇವರನ್ನ. ಸರ್ವೇಶ್ವರ, ಓ ಸರ್ವಶಕ್ತ, ಸದಬಲ ಸ್ವಾಮಿ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನ ಮಹಿಮೆ ಪಡಿಸುವೆ. ಬಾಳದೋಣಿಯಲಿ ಬಾಳನಾವಿಕನಾಗಿ ಬಾ ನನ್ನ ಪ್ರಭುವೇ, ನೊಂದಿಹ ನನ್ನ ಹೃದಯದಿ, ಸೋತಿಹ ನನ್ನ ಬದುಕಿಗೆ ಗೆಲುವಾಗಿ ಬಾ ನನ್ನ ಗುರುವೇ. ಪಾಪಿ ನಾನು, ನನ್ನ ಪಾಪವ ಕ್ಷಮಿಸಿ, ದುರುಳ ನಾನು, ನನ್ನ ದ್ರೋಹವ ಮನ್ನಿಸಿ, ನಿನ್ನ ಚರಣದಾಸದಾಸಿಯಾಗಿ ನಿನ್ನ ಮುಂದೆ ಶಿರವಾಗಿ, ನಿನ್ನ ಮುಂದೆ ಶಿರವಾಗಿ, ನಿನ್ನ ಮುಂದೆ ಶಿರವಾಗಿ. ಪ್ರಾರ್ಥಿಸಿ ಪ್ರಿಯರೇ, ನಿಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸಿ, ನಿಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸಿ. ಕಣ್ಣುಗಳನ್ನು ಮುಚ್ಚುತ್ತಾ ಈ ಕ್ಷಣದಲ್ಲಿ ನಿಮಗೆ ಯಾವುದಕ್ಕಾಗಿ ನೀವು ಹಂಬಲಿಸುತ್ತೀರೋ ಪ್ರಾರ್ಥಿಸಿ. ಪರರನ್ನು ಪ್ರೀತಿಸುವ ಕೃಪಾವರಕ್ಕಾಗಿ ಪ್ರಾರ್ಥಿಸಿ. ಕೇವಲ ಕೆಟ್ಟ ಕಣ್ಣುಗಳನ್ನು ನೋಡಿ, ಕೆಲವರು ಕಣ್ಣು ಕೆಟ್ಟದ, ಯೇಸು ಹೇಳ್ತಾರೆ, ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ದೇಹವೆಲ್ಲ ಕೆಟ್ಟದ್ದಾಗಿರುವುದು ಎಂಬುದಾಗಿ. ಕೆಲವರ ಕಣ್ಣು ಕೆಟ್ಟದ್ದು, ಯಾವಾಗಲೂ ಕೆಟ್ಟದ್ದೇ ನೋಡುತ್ತಾ ಇರುತ್ತದೆ, ಕೆಟ್ಟದ್ದೇ ಅವರು ಚಿಂತಿಸುತ್ತಾ ಇರುತ್ತಾರೆ, ಅವರ ದೇಹವೆಲ್ಲ ಕೆಟ್ಟದ್ದಾಗಿರುತ್ತದೆ. ಹೌದು ಪ್ರಿಯರೇ, ಚಿಂತಿಸು. ನನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಾನು ಎಲ್ಲರಲ್ಲಿ ಕೆಟ್ಟದ್ದನ್ನು ಮಾತ್ರ ನೋಡುತ್ತೇನೆ. ನನ್ನ ಕಣ್ಣು ಒಳ್ಳೆಯದಾಗಿದ್ದರೆ ನಾನು ಎಲ್ಲರಲ್ಲಿ ಒಳ್ಳೆಯದನ್ನು ನೋಡುತ್ತೇನೆ. ಒಂದು ಕ್ಷಣ ಅವಲೋಕ ಮಾಡಿ ಆ ಪ್ರಭುವಿನ ಮುಂದೆ ಒಪ್ಪಿಕೊಳ್ಳೋಣ, ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಪ್ರಾರ್ಥಿಸಿ. ಒಂದು ನಿಮಿಷ ಪ್ರಾರ್ಥಿಸಿದ ನನ್ನ ಸಹೋದರ ಸಹೋದರಿ.
ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳೋಣ. ಪಾವನಾತ್ಮರೇ ಇಳಿದು ಬನ್ನಿರಿ, ಪಾವನಾತ್ಮರೇ ಇಳಿದು ಬನ್ನಿರಿ, ಶಕ್ತಿಯಾತ್ಮರೇ ಇಳಿದು ಬನ್ನಿರಿ, ಅಗ್ನಿಯಾತ್ಮರೇ ಇಳಿದು ಬನ್ನಿರಿ, ಜೀವದಾತ್ಮರೇ ಇಳಿದು ಬನ್ನಿರಿ, ಓ ಯೇಸು ಸ್ವಾಮಿಯೇ ಇಳಿದು ಬನ್ನಿರಿ, ಇಳಿದು ಬನ್ನಿರಿ, ಇಳಿದು ಬನ್ನಿರಿ. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ವಿಶ್ವಾಸದಲ್ಲಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you. Thank you so much. ದಯವಿಟ್ಟು ಪುಸ್ತಕಾಲವನ್ನು ಅನುಭವದ ಕಾಲವಾಗಿ, ಆಶೀರ್ವಾದದ ಕಾಲವಾಗಿ ಉಪಯೋಗಿಸೋಣ. ಥ್ಯಾಂಕ್ ಯು. May God bless you all.